श्री सच्चिदानंद सद्गुरु साईनाथ महाराज की जय। सदा निम्बवृक्षस्य मूलाधिवासात् सुधाश्राविणं तेक्तमप्यप्रियन्तं तरुं कल्पवृक्षाधिकं साधयन्तं नमामीश्वरं सद्गुरुं साईनाथं। ಶ್ರೀ ಸಾಯಿ ಸಂದೇಶ. ಮನಸ್ಸು ಮತ್ತು ಹೃದಯ ಶುದ್ಧತೆಯೇ ಸತ್ವ ಸಂಶುದ್ಧಿ. ಯಾರು ಪ್ರಪಂಚದಿಂದ ವಿರಕ್ತರಾದಾಗ ಅವರ ಮನಸ್ಸು ಮತ್ತು ಹೃದಯಗಳು ನನ್ನಲ್ಲಿ ಅನುರಕ್ತವಾಗಿರುತ್ತಾರೋ ಅವರು ಶುದ್ಧಿಯಾಗಿರುತ್ತಾರೆ. ಪ್ರಾಪಂಚಿಕ ಆಸೆಗಳಿಗೆ ಅಂಟಿಕೊಳ್ಳುವ ಧ್ಯೇಯವೇ ಅಶುದ್ಧಿಗೆ ಕಾರಣ. ಭಕ್ತನು ಧಾರ್ಮಿಕ ಪಂಥದಲ್ಲಿ ಸರಿಯಾಗಿ ನಡೆದುಕೊಳ್ಳಬೇಕು. ಆಗ ಅವನ ಪಾಪಗಳೆಲ್ಲವೂ ನಶಿಸಿ ಅವನ ಹೃದಯ ನಿರ್ಮಲವಾಗುತ್ತದೆ. ಸುಳ್ಳು, ಮೋಸ ಇವುಗಳನ್ನು ಮಾಡಿದರೆ ಅವು ಅವನ ಹೃದಯವನ್ನು ಕಳಂಕಿಸುತ್ತದೆ ಮತ್ತು ಅಂತಹ ವ್ಯಕ್ತಿ ಆಧ್ಯಾತ್ಮಿಕ ವಲಯದಲ್ಲಿ ಪ್ರಗತಿ ಹೊಂದಲಾರ. ಆದ್ದರಿಂದ ನೀನು ಜಾಗೃತನಾಗಿರಬೇಕು. ನೀನು ಲಾಭವಾಗಲಿ ನಷ್ಟವಾಗಲಿ, ಮರ್ಯಾದೆ ಅಪಮರ್ಯಾದೆ, ಹೊಗಳಿಕೆ ತೆಗಳಿಕೆಗಳನ್ನು ಸಮಾನವಾಗಿ ಕಾಣು. ಯಾರು ಕಷ್ಟ ಮತ್ತು ದುಃಖದಲ್ಲಿರುತ್ತಾರೋ ಅವರಿಗೆ ಸಹಾಯ ಮಾಡಿ ಅವರನ್ನು ಭಯಾತೀತರನ್ನಾಗಿ ಮಾಡು. ನನ್ನ ಕಥೆಗಳನ್ನು ಹೇಳುತ್ತಾ ನನ್ನ ಗ್ರಂಥ ಮತ್ತು ನನ್ನ ಉಪದೇಶಗಳ ವೇದಾಂತ ತತ್ವಗಳ ಪ್ರಭಾವದಿಂದ ಬಂಧಿತನಾದ ವ್ಯಕ್ತಿಯನ್ನು ಜನನ ಮರಣ ವ್ಯೂಹದಿಂದ ಬಿಡುಗಡೆ ಮಾಡಲು ಪ್ರಯತ್ನಿಸು. ನಾನು ನಿನಗೆ ನಿನ್ನ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವ ಅವಕಾಶ ನೀಡಿದ್ದೇನೆ. ನನ್ನ ಸಂದೇಶಗಳನ್ನು ಬಯಸುವ ವ್ಯಕ್ತಿಗಳಿಗೆ ನಾನು ನಿನ್ನನ್ನು ನಿಮಿತ್ತ ಮಾತ್ರ ಮಾಡಿಕೊಂಡಿದ್ದೇನೆ ಎಂದು ತಿಳಿದು ಪ್ರಚಾರ ಮಾಡು. ಇತರರ ಒಳಿತಿಗಾಗಿ ನಿಸ್ವಾರ್ಥತೆಯಿಂದ ನನ್ನ ಉಪದೇಶಗಳ ಅರ್ಥವನ್ನು ಸರಿಯಾಗಿ ವಿವರಿಸುತ್ತಾ ಅವು ನನ್ನದೇ ಎಂಬ ಭಾವನೆ ಬಿಟ್ಟು ನೀನು ನಿಗದಿತ ಕಾರ್ಯನಿರ್ವಹಿಸು. ಅವರುಗಳ ಆಧ್ಯಾತ್ಮಿಕ ಪ್ರಗತಿ ಕುಂಠಿತವಾಗುವ ತೊಂದರೆಗಳನ್ನು ಎದುರಿಸಲು ನನ್ನ ಉಪದೇಶಗಳನ್ನು ನನ್ನ ವೇದಾಂತದ ಪ್ರಚಾರ ಮಾಡುತ್ತಾ ಆದಷ್ಟು ಸದುಪಯೋಗ ಮಾಡಿಕೊ. ನೀನು ನಿನ್ನ ಬಗ್ಗೆ ಬೇರೆಯವರು ಏನು ತಿಳಿಯುತ್ತಾರೆ ಎಂಬ ಗೊಡವೆಗೆ ಹೋಗದೆ ಸರಳವಾಗಿ ಧೈರ್ಯವಾಗಿರು. ನಿನ್ನ ಭಾವನೆ, ವಾಕ್ ಮತ್ತು ಕೃತ್ಯಗಳನ್ನು ಸಮ್ಮಿಲನ ಮಾಡು. ಜೈ ಸಾಯಿರಾಮ್.